ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಈಗಾಗಲೇ ನೀವು ಎಚ್ಚರಗೊಂಡಿರ್ತೀರಿ. 7 ಗಂಟೆ ಆಯ್ತಲ್ಲವೇ? ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ನಿಮಗೆ ಸಾಯಂಕಾಲ, ಮಧ್ಯಾಹ್ನ, ಮತ್ತೊಂದು ಸಮಯ ಆದಾಗ್ಯೂ ತಪ್ಪದೇ ವೀಕ್ಷಿಸ್ತಾ ಇದ್ದಾರೆ ಎಂದು ತಿಳಿಸುತ್ತಿರುವುದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ಬನ್ನಿರಿ, ಮತ್ತೊಮ್ಮೆ ನಾವೆಲ್ಲರೂ ಸೇರಿ ನಮ್ಮ ದೇವರ ವಾಕ್ಯವನ್ನು ಈ ದಿನ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ಜೀವಿತದಲ್ಲಿ ಅತಿ ಪ್ರಾಮುಖ್ಯವಾದ ವಿಷಯಗಳನ್ನು ನಾವು ಕಲಿಯುವುದಕ್ಕಾಗಿ, ಈ ಲೋಕದಲ್ಲಿ ಅನೇಕ ವಿಷಯಗಳು, ಅನೇಕ ಕೆಲಸಗಳಿದ್ದಾಗಿಯೂ ಈ ಲೋಕದಲ್ಲಿ ಎಲ್ಲದಕ್ಕಿಂತಲೂ ಮುಖ್ಯವಾದದ್ದು ಯಾವುದೆಂದು ಗುರುತಿಸಿ ಅದನ್ನು ನೆರವೇರಿಸುವುದಕ್ಕಾಗಿಯೂ ಆ ರೀತಿಯಾಗಿ ಜೀವಿಸುವುದಕ್ಕಾಗಿಯೂ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಪ್ರಾರ್ಥನೆ ಮಾಡಿಕೊಂಡಿದ್ದೀರಾ? ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೀರಾ? ಪ್ರೈಸ್ ದ ಲಾರ್ಡ್ ಅನ್ನುವುದಕ್ಕಿಂತಲೂ ಪ್ರಾರ್ಥನೆ ಮಾಡಿಕೊಂಡಿದ್ದೀರಾ ಎಂದು ಒಬ್ಬರನ್ನೊಬ್ಬರು ಕೇಳುವುದಾದರೆ, ಹಾಗೆ ಕೇಳ್ತಿರೋದಾದರೆ ಬಹಳ ಚೆನ್ನಾಗಿರುತ್ತೆ. ಯಾಕೆಂದರೆ ಇಟ್ ಶುಡ್ ಬಿ ಅ ರಿಮೈಂಡರ್. ನಾವು ಒಬ್ಬರನ್ನೊಬ್ಬರು ಜ್ಞಾಪಕಗೊಳಿಸುವಂಥವರಾಗಿರಬೇಕು. ದೇವರನ್ನು ಸ್ತುತಿಸ್ತೇವೆ, ಆದರೆ ಮೊಳಕಾಲೂರಿ ಪ್ರಾರ್ಥಿಸ್ತಿದ್ದೇವೋ? ಪ್ರಾರ್ಥನೆ ಇಲ್ಲದ ಸ್ತುತಿ ಅಭ್ಯಾಸವಾಗಿ, ಆಚಾರವಾಗಿಯೇ ಇರುತ್ತೆ. ನಿಜವಾಗ್ಲೂ ನಾವು ಈ ಲೋಕದಲ್ಲಿ ಪರಿಶುದ್ಧರಾಗಿ ಜೀವಿಸಬೇಕಾದರೆ ಪ್ರಾಮುಖ್ಯವಾದದ್ದು ಒಂದಿದೆ, ಅದೇನೆಂದರೆ ಪ್ರಾರ್ಥನೆ. ಆದಿಸಭೆಯಲ್ಲಿ ಪ್ರಾರ್ಥನೆಗೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ರು. ಅವರು ಪ್ರಾರ್ಥಿಸುವಂಥವರಾಗಿದ್ದರು. ಈ ದಿನಗಳಲ್ಲಿ ನಾವು ಎಲ್ಲದಕ್ಕಿಂತಲೂ ಕಡಿಮೆ ಮಾಡೋದು ಪ್ರಾರ್ಥನೆಯಾಗಿರುತ್ತೆ ಅಂದುಕೊಳ್ತೇನೆ. ಆದರೆ ನಮ್ಮ ಯೇಸುವನ್ನು ನೋಡುವುದಾದರೆ ಆತನು ಎಲ್ಲದಕ್ಕಿಂತಲೂ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದು ಪ್ರಾರ್ಥನೆಗಾಗಿಯೇ. ಇನ್ನು ಮೊಬ್ಬಾಗಿರುವಾಗಲೇ ಬೆಳಗ್ಗೆ ಎದ್ದು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿ ಆತನು ಪ್ರಾರ್ಥನೆ ಮಾಡುತ್ತಿದ್ದನು. ವಾಡಿಕೆ ಪ್ರಕಾರ ಆತನು ಗೆತ್ಸೆಮನೆ ತೋಟಕ್ಕೆ ಹೋಗಿ ಪ್ರಾರ್ಥಿಸಿದನು. ರಾತ್ರಿಯಿಡೀ ಆತನು ಪ್ರಾರ್ಥನೆಯಲ್ಲಿ ಕಳೆದನು ಎಂಬುದಾಗಿ ಹೀಗೆ ಅನೇಕ ವಿಷಯಗಳನ್ನು ನೋಡ್ತೇವೆ. ಅಷ್ಟೇ ಅಲ್ಲ, ಆತನು ಯಾವತ್ತೂ ಕೂಡ ಏನೇ ಪ್ರಾರಂಭಿಸಬೇಕಾದಾಗ ಪ್ರಾರ್ಥಿಸುತ್ತಾ ಇದ್ರು. ಆತನು ದೀಕ್ಷಾಸ್ನಾನ ತೆಗೆದುಕೊಂಡ ತಕ್ಷಣವೇ ಸೇವೆ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಏನ್ ಮಾಡಿದ್ರು? 40 ರಾತ್ರಿ ಹಗಲು ಪ್ರಾರ್ಥನೆಯಲ್ಲಿ ಕಳೆದು ತನ್ನನ್ನು ತಾನು ಸಿದ್ಧಪಡಿಸಿಕೊಂಡ್ರು. ಅದಕ್ಕಾಗಿ ಆತನು ಮಾಡಿರುವ 3.5 ವರ್ಷದ ಆ ಸೇವೆ ಅಷ್ಟೊಂದು ಶಕ್ತಿಯುತವಾಗಿತ್ತು, ಅಷ್ಟೊಂದು ಪ್ರಭಾವ ಬೀರುವಂಥದ್ದಾಗಿತ್ತು. ಅಂದಿನಿಂದ ಇಂದಿನವರೆಗೂ ಅದು ವಿಸ್ತರಿಸುತ್ತಲೇ ಇದೆ. ಆತನು ಏನ್ ಮಾಡಿದ್ರೂ ಪ್ರಾರ್ಥನೆ ಮಾಡ್ತಾ ಇದ್ದನು. ಯೇಸುವಿನ ಬಳಿಗೆ 5 ರೊಟ್ಟಿ 2 ಮೀನು ತೆಗೆದುಕೊಂಡು ಬಂದಾಗ 5,000 ಜನರಿಗೆ ಊಟ ಬಡಿಸಬೇಕಾದಾಗ ಮೊದಲನೇದಾಗಿ ಕೃತಜ್ಞತಾಸ್ತುತಿ ಸಲ್ಲಿಸಿ ಪ್ರಾರ್ಥಿಸಿ ಆ ರೊಟ್ಟಿ ಮುರಿದು ಕೊಟ್ಟನು. ಲಾಜರನು ಸತ್ತು ಸಮಾಧಿಯೊಳಗೆ 4 ದಿನ ಇದ್ರೂ ಕೂಡ ಆ ಲಾಜರನನ್ನು ತಿರುಗಿ ಎದ್ದೇಳಿಸಬೇಕಾದಾಗ ಚಿಕ್ಕ ಪ್ರಾರ್ಥನೆ ಮಾಡುತ್ತಾರೆ, ತಂದೆಯೇ ಎಂದು ಪ್ರಾರ್ಥನೆಯಿಂದಲೇ ಲಾಜರನನ್ನು ಎಬ್ಬಿಸುತ್ತಾರೆ. ನಾವು ಪ್ರಾರ್ಥನೆ ಇಲ್ಲದೆ ಮಾಡುವಂತಹ ಕೆಲಸದಲ್ಲಿ ಫಲಿತಾಂಶ ಇರುವುದಿಲ್ಲ, ಸಫಲತೆ ಇರುವುದಿಲ್ಲ. ಪ್ರಾರ್ಥಿಸುವುದನ್ನು ಕಲಿತುಕೊಳ್ಳೋಣ, ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡೋಣ. ಅಷ್ಟು ಮಾತ್ರವಲ್ಲ, ಈಗ ಅಂತ್ಯ ದಿನಗಳಲ್ಲಿ ನಾವಿದ್ದೇವೆ. ಬಹು ಜಾಗ್ರತೆಯಿಂದಿರಬೇಕೆಂದು, ಎಚ್ಚರವಾಗಿರಬೇಕೆಂದು, ಶೋಧನೆಗೊಳಗಾಗದಂತೆ ಪ್ರಾರ್ಥಿಸಬೇಕೆಂದು ಬೈಬಲ್ ಹೇಳ್ತದೆ. ಒಮ್ಮೆ ನೋಡೋಣ ಬನ್ನಿ. ಲೂಕನ ಸುವಾರ್ತೆ 21ನೇ ಅಧ್ಯಾಯ 34ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ನಿಮ್ಮ ಹೃದಯಗಳು ಅತಿ ಭೋಜನದ ಮಡಿಲಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಫಕ್ಕನೆ ಬಂದಿತು. ಅದಕ್ಕಾಗಿ ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ. ಆ ದಿವಸವು ಭೂಮಿಯ ಮೇಲೆ ವಾಸಿಸುವವರೆಲ್ಲರ ಮೇಲೆ ಅಕಸ್ಮಾತ್ತಾಗಿ ಬರುವುದು. ಅದಕ್ಕಾಗಿಯೇ ನೀವು ವಿಶ್ವಾಸಿಗಳಾಗಿರುವ ನೀವು, ರಕ್ಷಿಸಲ್ಪಟ್ಟಿರುವ ನೀವು, ಯೇಸುವಿನ ಮಕ್ಕಳೆಂದು ಹೇಳಿಕೊಳ್ಳುವ ನೀವು, ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ಎಲ್ಲಾ ಕಾಲದಲ್ಲಿಯೂ ಪ್ರಾರ್ಥನೆ ಮಾಡುತ್ತಾ ಎಚ್ಚರವಾಗಿ ಇರ್ರಿ. ಹೌದು ಪ್ರಿಯರೇ, ಯಾವಾಗ ಏನು ನಡೆಯುತ್ತದೆ ಎಂದು ನಮಗೆ ಗೊತ್ತಿಲ್ಲ. ನಾವು ನೆಕ್ಸ್ಟ್ ಮಿನಿಟ್ ಏನಾಗ್ತದೆ ಎಂದು ಹೇಳಲಿಕ್ಕಾಗೋದಿಲ್ಲ. ಇವತ್ತು ಕಾಣಿಸಿಕೊಂಡು ನಾಳೆ ಮಾಯವಾಗಿ ಹೋಗುವಂತಹ ಬದುಕೆ ಅಲ್ಲವೋ ನಮ್ಮ ಬದುಕು? ಉಸಿರು ನಿಂತೋದ್ರೆ ನಾವು ಯಾವ ಕೆಲಸಕ್ಕೆ ಬರೋದಿಲ್ವಲ್ಲ. ನಮ್ಮ ಹೃದಯ ಬಡಿದುಕೊಳ್ಳುವುದು ನಿಂತೋಗುವುದಾದರೆ ನಮ್ಮ ಕತೆ ಮುಗಿದೋಯ್ತಲ್ಲವೇ? ಏನಾಗ್ತದೆ ಗೊತ್ತಿಲ್ಲ ಎಂಬ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ.
ಇತ್ತೀಚೆಗೆ ನೋಡ್ರಿ, ತೈವಾನ್ನಲ್ಲಿ ಒಂದು ದೊಡ್ಡ ತೂಫಾನ್ ಎದುರಾಯಿತು. ಅಕಸ್ಮಾತ್ ಆಗಿ ಎಷ್ಟೋ ಜನರು ದಿಕ್ಕೋಪಾಲಾದರು. ಎಷ್ಟೋ ಪ್ರಕೃತಿ ವಿಕೋಪಗಳು ಉಂಟಾಗುತ್ತಲೇ ಇವೆ. ಯುದ್ಧಗಳು ಅಲ್ಲಲ್ಲಿ ನಡೆಯುತ್ತಲೇ ಇವೆ. ಕರ್ತನ ಬರೋಣವು ಅತ್ಯಂತ ಸಮೀಪವಾಗಿದೆ. ಅಕ್ರಮ ಹೆಚ್ಚಾಗಿದೆ ಪ್ರಿಯರೇ. ಯಾವಾಗಲೂ ಅನ್ಯಾಯವೇ ಗೆಲ್ಲುತ್ತೆ, ಅವರ ಕೂಗೇ ಗೆಲ್ಲುತ್ತದೆ ಎನ್ನುವಂತೆ ನಮಗೆ ಬರಬ್ಬನೇ ಬೇಕು ಎಂದು ಕೂಗಿಕೊಂಡಿರುವ ಅವರ ಕೂಗೇ ಗೆದ್ದಿತಲ್ಲವೇ? ಅನೀತಿವಂತನನ್ನೇ ಕೋರಿಕೊಂಡಿದ್ರು ಜನರು. ಅದೇ ಪರಿಸ್ಥಿತಿಯಲ್ಲಿ ಈ ದಿನ ಪ್ರಪಂಚ ಮುಂದೆ ಸಾಗ್ತಿದೆ. ಪ್ರೀತಿ ಇಲ್ಲ, ನಂಬಿಕೆ ಇಲ್ಲ, ಪರಿಶುದ್ಧತೆ ಇಲ್ಲ, ದೇವರ ಭಯ ಇಲ್ಲ. ಇಷ್ಟ ಬಂದಂತೆ ಜೀವಿಸುತ್ತಿರುವ ಈ ದಿನಗಳಲ್ಲಿ ಯೇಸುವನ್ನು ಅರಿತುಕೊಂಡಿದ್ದೇವೆಂದು ಹೇಳುತ್ತಿರುವ ನಾವು ಬಹು ಜಾಗರೂಕರಾಗಿರಬೇಕು. ಈ ಲೋಕ ಮಾಲಿನ್ಯ ಅಂಟಿಕೊಳ್ಳದಂತೆ, ಈ ಲೋಕ ಪ್ರಭಾವ ನಮ್ಮ ಮೇಲೆ ಬರದಂತೆ, ಶೋಧನೆಯೊಳಗೆ ಪ್ರವೇಶಿಸದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಎಂದು ಯೇಸು ಹೇಳಿದಾರಲ್ಲವೇ? ತನ್ನ ಶಿಷ್ಯರಿಗೆ ಹೇಳ್ತಾರೆ. ಆತನು ಹಿಡಿದುಕೊಡಲ್ಪಡುವ ರಾತ್ರಿ ವೇಳೆಯಲ್ಲಿ ಗೆತ್ಸೆಮನೆ ತೋಟಕ್ಕೆ ಆತನು ಹೋದಾಗ ತನ್ನ ಶಿಷ್ಯರಿಗೆ ಕರೆದು ಮೂವರನ್ನು ಕರೆದುಕೊಂಡು ಹೋಗ್ತಾರೆ. ಕಲ್ಲೆಸಿಗೆಯಷ್ಟು ದೂರ ಹೋಗಿ ಆತನು ಪ್ರಾರ್ಥಿಸಿ ತನ್ನ ಶಿಷ್ಯರಿಗೆ ಹೇಳುತ್ತಾರೆ, ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂದು. ಸತ್ಯವೇದದಲ್ಲಿ ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 38ನೇ ವಚನ. ನೀವು ಏನಂತೆ? ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಏನ್ ಹೇಳ್ತಾರೆ? ನೀವು ಶೋಧನೆಯೊಳಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅನ್ನುತ್ತಾರೆ. ಹೌದು, ಅಷ್ಟಕ್ಕೂ ಬೆಳಗಾಯ್ತಲ್ಲವೇ? ನೀವು ಇಷ್ಟರೊಳಗೆ ಗತಿಸಿ ಹೋಯ್ತಲ್ಲವೇ? ಈಗ ಕನಿಷ್ಠ ಒಂದು 10 ನಿಮಿಷ ಆದರೂ ಪ್ರಾರ್ಥಿಸಿದೀರಾ? ಕನಿಷ್ಠ ದೇವರೇ ಎಂದು ಕೂಗಿದೀರಾ? ನೋಡಿದ್ರಾ? ಕರ್ತನಿಗೆ ಹೇಳಿಕೊಳ್ಳದೆ ಆತನ ಸನ್ನಿಧಿಯಲ್ಲಿ ಆತನ ಶಕ್ತಿ ಹೊಂದಿಕೊಳ್ಳಲಾರದೆ ನಮ್ಮ ಕೆಲಸ ನಾವು ಆರಂಭಿಸುವುದಾದ್ರೆ ಏನ್ ಸಾಧಿಸ್ತೇವೆ ಹೇಳಿ? ಬಹಳಷ್ಟು ಜನ ನಿದ್ದೆಯಲ್ಲಿಯೇ ಪ್ರಾರ್ಥಿಸ್ತಾರೆ, ಮಂಚದ ಮೇಲೆಯೇ ಪ್ರಾರ್ಥಿಸ್ತಾರೆ, ಚೇರ್ ಪಕ್ಕದಲ್ಲಿಯೇ ಪ್ರಾರ್ಥಿಸಿದ್ದೇನೆ ಅನ್ನುತ್ತಾರೆ. ಕೆಲವರು ನಿದ್ದೆ ಮೊಬ್ಬಲ್ಲೇ ಪ್ರಾರ್ಥಿಸ್ತಾರೆ. ದೇವರೇ ಮತ್ತೊಂದು ದಿನ ಕೊಟ್ಟಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಎನ್ನುವಂತೆ ಪ್ರಾರ್ಥಿಸ್ತಾರೆ. ಮಂಚ ಎಳೆಯಿರಿ ಪ್ರಾರ್ಥನೆಗಾಗಿ. ಎಚ್ಚರಗೊಂಡವರಾಗಿ ಪ್ರಾರ್ಥಿಸಿರಿ. ನಿದ್ದೆಯ ಮೊಬ್ಬಿನಲ್ಲಿ ಅಲ್ಲ, ನಿರ್ಲಕ್ಷ್ಯದಿಂದಲ್ಲ, ಎಚ್ಚರವಾಗಿದ್ದು ಶೋಧನೆಗೊಳಗಾಗದಂತೆ ಪ್ರಾರ್ಥಿಸಿರಿ. ಪ್ರತಿದಿನ ಒಂದಲ್ಲ ಒಂದು ಶೋಧನೆ ಬರುತ್ತೆ ಅಂತಿರಲ್ಲವೇ? ಕರೆಕ್ಟೇ. ಪ್ರತಿದಿನ ಶೋಧಕನು ಸಿದ್ಧವಾಗಿದ್ದಾನೆ ನಾನಾ ವಿಧವಾದ ಶೋಧನೆಗಳನ್ನು ತರುವುದಕ್ಕಾಗಿ. ಆ ಶೋಧನೆಗಳನ್ನು ಜಯಿಸಬೇಕಾದರೆ ಪ್ರಾರ್ಥನೆ ಮುಖ್ಯ. ಬೆಳಗ್ಗಿನ ಜಾವದಲ್ಲಿಯೇ ಪ್ರಾರ್ಥಿಸಿರಿ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಶೋಧನೆಗಳನ್ನು ಜಯಿಸುವುದಕ್ಕಾಗಿ ಪ್ರಾರ್ಥಿಸಿರಿ. ಸೈತಾನನನ್ನು ಎದುರಿಸುವುದಕ್ಕಾಗಿ ಪ್ರಾರ್ಥಿಸಿರಿ. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಆತ್ಮಸಿದ್ಧವಾಗಿದೆ, ಆದರೆ ದೇಹಕ್ಕೆ ಬಲ ಸಾಲದು. ಬಹಳಷ್ಟು ಸಾರಿ ನಮ್ಮ ಶರೀರ ಬಲಹೀನವಾದಾಗ ನಾವು ಪ್ರಾರ್ಥನೆ ಮಾಡೋದಿಲ್ಲ. ಅದಕ್ಕಾಗಿ ಆತ್ಮನ ಸಹಾಯದಿಂದ ಶಾರೀರಿಕ ಕಾರ್ಯಗಳನ್ನು ಸಾಯಿಸಬೇಕು. ಶಾರೀರಿಕ ಬಲ, ಆತ್ಮಿಕ ಬಲ ನಮಗೆ ಪ್ರಾರ್ಥನೆಯಲ್ಲಿಯೇ ದೊರಕುತ್ತದೆ. ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಸೈತಾನನ ಕಾರ್ಯಗಳನ್ನು, ತಂತ್ರಗಳನ್ನು ಅರಿತವರಾಗಿ ಪ್ರಾರ್ಥಿಸಬೇಕು. ಅದಕ್ಕೆ ನಾವು ಒಬ್ಬಂಟಿಗರಾಗಿ ಪ್ರಾರ್ಥಿಸಿದರೆ ಸಾಕಾಗೋದಿಲ್ಲ. ನಮ್ಮ ಮನೆಗಳಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ ಅವಶ್ಯಕತೆ ಎಷ್ಟೋ ಇದೆ. ನಮ್ಮ ಮನೆಗಳಲ್ಲಿ ಕುಟುಂಬ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ನಡೆಯುತ್ತಾ? ಲಾಕ್ಡೌನ್ ಡೇಸ್ನಲ್ಲಿ ಬಹಳಷ್ಟು ಜನ ಕಲಿತುಕೊಂಡಿದ್ದಾರೆ. ಅಂದಿನಿಂದ ಇಂದಿನವರೆಗೂ ನಾವು ಕುಟುಂಬವಾಗಿ ಪ್ರತಿದಿನ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕಾರ್ಯಗಳೆಲ್ಲ ಪ್ರತಿದಿನ ಪ್ರಾರಂಭಿಸುವಂಥವರಾಗಿದ್ದೇವೆ ಎಂದು ಹೇಳುವಂಥವರು ಕೂಡ ಇದ್ದಾರೆ. ಪ್ರತಿದಿನ ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ನಡೆಯುತ್ತಾ? ವೈಯಕ್ತಿಕವಾಗಿ ನಿಮ್ಮ ಕೋಣೆಯೊಳಗೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಪ್ರಾರ್ಥಿಸಿದ ಅನುಭವ ಇದೆಯಾ? ಅಷ್ಟು ಮಾತ್ರ ಸಾಲೋದಿಲ್ಲ. ಪವಿತ್ರ ಹೃದಯವುಳ್ಳವರೇ, ಕರ್ತನಿಗೆ ಬೇಡಿಕೊಳ್ಳುವವರ ಸಂಗಡ ನೀತಿಯನ್ನು, ಪ್ರೀತಿಯನ್ನು, ಸಮಾಧಾನವನ್ನು ಹುಡುಕಬೇಕು ಎಂದು ದೇವರ ವಾಕ್ಯ ಹೇಳುತ್ತದೆ. ದೇವ ಜನರೊಂದಿಗೆ ಸೇರಿ ಪ್ರಾರ್ಥನಾ ಆಲಯಗಳಲ್ಲಿ ಕೂಡಿ ಬಂದು ನಾವು ಪ್ರಾರ್ಥಿಸುವುದು ಎಷ್ಟೋ ಅವಶ್ಯಕವಾಗಿದೆ. ಈ ದಿನ ಶುಕ್ರವಾರವಲ್ಲವೋ? ನಿಮ್ಮ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆ ಇದೆಯಾ? ಬಹಳ ಪ್ರಾಮುಖ್ಯವಾಗಿದೆ ಉಪವಾಸ ಪ್ರಾರ್ಥನೆ ಸಭೆಗೆ. ಪರಿಶುದ್ಧಾತ್ಮನು ತನ್ನ ಬಲವನ್ನು ನಮಗೆ ಕೊಡಬೇಕಾದರೆ, ನಮ್ಮನ್ನು ನೂತನಪಡಿಸಬೇಕಾದರೆ, ನಮ್ಮನ್ನು ಬಲಪಡಿಸಬೇಕಾದರೆ ನಾವು ಆತನ ಸನ್ನಿಧಿಯಲ್ಲಿ ಕಾದುಕೊಂಡಿರಬೇಕು. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಾವು ತಗ್ಗಿಸಿಕೊಂಡು ಪ್ರಾರ್ಥಿಸಿ ನನ್ನನ್ನು ಹುಡುಕುವುದಾದರೆ, ತಮ್ಮ ಕೆಟ್ಟ ನಡತೆ ಬಿಟ್ಟು ಬಿಡುವುದಾದರೆ ಏನ್ ಮಾಡ್ತೇನೆಂದಿದ್ದಾರೆ ದೇವರು. ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶವನ್ನು ಸ್ವಸ್ಥಪಡಿಸುತ್ತೇನೆ ಅಂದಿದ್ದಾರೆ. ಈ ದಿನ ದೇಶಗಳು ಹಾಳಾಗಿ ಹೋಗುತ್ತಾ ಇವೆ. ನಾವು
ದೇಶಗಳಿಗೋಸ್ಕರ ಪ್ರಾರ್ಥಿಸಬೇಕು. ದೇಶಗಳಿಗೋಸ್ಕರ ನಾವು ವಿಜ್ಞಾಪನೆ ಮಾಡಬೇಕು. ನನಗ್ಯಾಕೆ ಬೇಕು ಎಂಬ ಭಾವನೆ ಇರಬಾರ್ದು. ನಮ್ಮನ್ನು ಈ ದೇಶದಲ್ಲಿ ದೇವರಿಟ್ಟಿರುವುದರಿಂದ ಈ ದೇಶದ ಕ್ಷೇಮಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು. ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಎಂದು ಯೇಸು ಹೇಳಿದಾರಲ್ಲವೇ? ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದು ಹೇಳಿದಾರಲ್ಲವೇ? ಈ ಅಂತ್ಯಕಾಲದಲ್ಲಿ ಭಯಂಕರವಾದ ಪರಿಸ್ಥಿತಿಗಳು ಪ್ರಪಂಚದಾದ್ಯಂತ ನೋಡ್ತಿರುವಾಗ ನಾವು ಪ್ರಾರ್ಥಿಸಬೇಕು. ಎಲ್ಲೋ ಏನೋ ನಡೆದಿದ್ದಕ್ಕೆ ನನಗೇನಾಗತ್ತೆ ಅಂದ್ಕೊಳ್ಬಾರ್ದು. ಈಗ ಪ್ರಪಂಚ ಚಿಕ್ಕದಾಗ್ಬಿಟ್ಟಿದೆ. ಎಲ್ಲೋ ಒಂದು ಕಡೆ ಉಪದ್ರವ ಉಂಟಾದರೆ ಅದರ ಪ್ರತಿಫಲ ನಾವು ಕೂಡ ಎದುರಿಸುತ್ತಿದ್ದೇವೆ. ಎಲ್ಲೋ ಬಿಸ್ನೆಸ್ ಲಾಸ್ ಆದರೆ ಅದರ ಪ್ರಭಾವ ಇಲ್ಲೂ ಉಂಟಾಗ್ತಿದೆ. ಎಲ್ಲೋ ಬರಗಾಲ ಬಂದ್ರೆ ನಮ್ಮ ಮೇಲೆಯೂ ಪ್ರಭಾವ ಬೀರ್ತಿದೆ. ಅದಕ್ಕೆ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಬೇಕು. ಏಕ ಮನಸ್ಸಿನಿಂದ ನೀವು ಪ್ರಾರ್ಥಿಸುವಾಗ ದೇವರು ಅದ್ಭುತ ಕಾರ್ಯ ಮಾಡ್ತಾರೆ. ಎಲ್ಲಿ 2-3 ಕೂಡಿ ಬರುತ್ತಾರೋ ಅಲ್ಲಿ ನಾನಿದ್ದೇನೆ ಎಂದು ಹೇಳಿದ ಯೇಸು 2-3 ಐಕ್ಯಗೊಂಡು ನನಗೇನು ಬೇಡಿಕೊಳ್ತಾರೋ ಅದನ್ನು ಕೊಡ್ತೇನೆ ಅಂದಿದ್ದಾರೆ. 2-3 ಭೂಮಿಯ ಮೇಲೆ ಯಾವುದನ್ನು ಬಂಧಿಸುತ್ತಾರೋ ಅದು ಪರಲೋಕದಲ್ಲಿ ಬಂಧಿಸಲ್ಪಡುತ್ತದೆ ಎಂದು ಹೇಳಿದ್ದಾರೆ. ಯಾವುದನ್ನು ಬಿಡಿಸುತ್ತಾರೋ ಅದು ಬಿಡಿಸಲ್ಪಡುತ್ತದೆ ಎಂದಿದ್ದಾರೆ. ಎಂತಹ ದೊಡ್ಡ ಶಕ್ತಿ ನಮಗೆ ಕೊಟ್ಟಿದ್ದಾರೆ ನೋಡಿ. ಪರಲೋಕ ಶಕ್ತಿ ಬರಮಾಡಿಕೊಳ್ಳುವ ರಿಮೋಟ್ ಕಂಟ್ರೋಲ್ ನಮ್ಮ ಕೈಯಲ್ಲಿದೆ. ಅದೇ ಪ್ರಾರ್ಥನೆಯಾಗಿದೆ. ನಂಬಿಕೆಯಿಂದ ಮಾಡುವ ಪ್ರಾರ್ಥನೆ, ತಗ್ಗಿಸಿಕೊಂಡು ಮಾಡುವ ಪ್ರಾರ್ಥನೆ, ವಿಶ್ವಾಸಿಗಳೊಂದಿಗೆ ಸೇರಿ ಮಾಡುವ ಪ್ರಾರ್ಥನೆ. ನಾವು ಅನೇಕ ಸಾರಿ ಪ್ರಾರ್ಥಿಸ್ತೇವೆ, ಆದರೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಲಾರದಕ್ಕಾಗಿ ನಮಗೆ ಪ್ರತಿಫಲ ದೊರಕುತ್ತಾ ಇಲ್ಲ. ಅಪನಂಬಿಕೆಯಿಂದ ಬೇಡಿಕೊಳ್ಳುವವನಿಗೆ ಏನೂ ದೊರಕುವುದಿಲ್ಲ ಎಂದು ಯಾಕೋಬ ಪತ್ರಿಕೆಯಲ್ಲಿ ಬೈಬಲ್ ಹೇಳ್ತದೆ. ಏನು ದೊರಕಲ್ಲ ಅಂತೆ ನೀವೆಷ್ಟೇ ಪ್ರಾರ್ಥಿಸಿದ್ರು. ಕಾರಣ ಅಪನಂಬಿಕೆ. ಅಪನಂಬಿಕೆಯಿಂದಲ್ಲದೆ ನಂಬಿಕೆಯಿಂದ ಪ್ರಾರ್ಥಿಸಿರಿ. ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಿರಿ. ಏಕ ಮನಸ್ಸಿನಿಂದ ಪ್ರಾರ್ಥಿಸಿರಿ. ನಿಮಗೆ ತೊಂದರೆ ಪಡಿಸುತ್ತಿರುವ ಯಾವುದೇ ಬಂಧನವಾಗಲಿ, ಯಾವುದೇ ಸೈತಾನನ ತಂತ್ರವಾಗಲಿ, ಯಾವುದೇ ವಿಧವಾದ ಉಪದ್ರವವಾಗಲಿ, ಎಂಥದೇ ಕಾರ್ಯವಾಗಲಿ, ಅದರ ವಿಷಯದಲ್ಲಿ ಐಕ್ಯವಾಗಿ ನಾವು ಇಲ್ಲಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಂಧಿಸುವುದಾದರೆ ಅದು ಆಟೋಮೆಟಿಕ್ ಆಗಿ ಪರಲೋಕದಲ್ಲಿ ಬಂಧಿಸಲ್ಪಡ್ತದೆ. ಯಾವುದನ್ನು ಬಿಡುಗಡೆ ಮಾಡುತ್ತೇವೋ ಅದನ್ನು ನಮಗಾಗಿ ಬಿಡಿಸುತ್ತೇನೆ ಎಂದು ಯೇಸು ವಾಗ್ದಾನ ಮಾಡಿದ್ದಾರೆ. ನನ್ನ ನಾಮದಲ್ಲಿ ನೀವೇನೇ ಬೇಡಿಕೊಂಡರೂ ಕೊಡುತ್ತೇನೆ ಎಂದು ಹೇಳಿದ್ದಾರೆ. ನೀವು ಬೇಡಿಕೊಳ್ಳದೇ ಇರುವುದರಿಂದ ನಿಮಗೆ ದೊರಕಲಿಲ್ಲ. ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ತೀರಿ ಹೇಳಿ ದಿನದಲ್ಲಿ? ಎಷ್ಟು ಸಾರಿ ಒಂದು ವಾರದಲ್ಲಿ ಉಪವಾಸವಿದ್ದು ಪ್ರಾರ್ಥಿಸ್ತೀರಿ ಹೇಳಿ? ಲೆಂಟ್ ಡೇಸ್ ಮುಗ್ದೋದುವಲ್ಲ ಅನ್ನುತ್ತೀರೋ? ಅದೇನೋ ವೃತದ ದಿನಗಳಂತೆ ಕೆಲವು ದಿನ ಮಾತ್ರ ಇರುತ್ತೆ ಅಂದುಕೊಳ್ತಾರೆ. ಹಾಗಲ್ಲ ಪ್ರಿಯರೇ. ನಾವು ಆತ್ಮಿಕ ಜೀವಿತದಲ್ಲಿ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಕೆಲವು ಮುಖ್ಯವಾದ ಸಂಘಟನೆಗಳಲ್ಲಿ ನಾವು ಪ್ರಾರ್ಥನೆ ಇಲ್ಲದೆ ಮುಂದಕ್ಕೆ ಸಾಗ್ಲಿಕ್ಕಾಗೋದಿಲ್ಲ. ಪ್ರಾರ್ಥನೆ ನಮ್ಮನ್ನು ಸಿದ್ಧಗೊಳಿಸುತ್ತದೆ. ಯೇಸು ಶಿಲುಬೆಗೆ ಹೋಗೋದಕ್ಕಿಂತ ಮುಂಚೆ ಪ್ರಾರ್ಥಿಸ್ತಾರಲ್ಲವೇ ಗೆತ್ಸೆಮನೆ ತೋಟದಲ್ಲಿ? ಯೇಸು ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಆತನು ಪ್ರಾರ್ಥನೆಯಿಂದಲೇ ಪ್ರಾರಂಭಿಸಿರುವ ಸಂಗತಿ ನಾವು ಪರಿಶುದ್ಧ ಸತ್ಯವೇದದಲ್ಲಿ ನೋಡುತ್ತೇವೆ. ಹೊರಗಡೆ ಹೋದ್ರೂ ಕೂಡ, ಒಳಗಡೆ ಬಂದ್ರೂ ಕೂಡ, ಯಾವುದೇ ಕೆಲಸ ಪ್ರಾರಂಭಿಸಿದ್ರೂ ಕೂಡ ಈ ದಿನದಿಂದ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿ ನೋಡಿರಿ. ನೀವು ಮಾಡುವ ಕೆಲಸವೆಲ್ಲ ಸಫಲಗೊಳ್ಳುತ್ತದೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮಗೆ ಪ್ರಾರ್ಥಿಸುವುದನ್ನು ಕಲಿಸಿಕೊಡಿರಿ. ಎಚ್ಚರವಾಗಿದ್ದು ಪ್ರಾರ್ಥಿಸುವುದನ್ನು ಕಲಿಸಿಕೊಡಿರಿ. ನಂಬಿಕೆಯಿಂದ ಮಾಡುವ ಪ್ರಾರ್ಥನೆಯನ್ನು ಕಲಿಸಿಕೊಡಿರಿ. ನಾವು ಹೇಗೆ ಯುಕ್ತವಾಗಿ ಪ್ರಾರ್ಥಿಸಬೇಕೆಂದು ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಪಕ್ಷದಲ್ಲಿ ಆತ್ಮನ ಸಹಾಯದಿಂದ ಉಚ್ಚರಿಸಲು ಅಶಕ್ಯವಾದ ಪದಗಳೊಂದಿಗೆ ಪ್ರಾರ್ಥಿಸಲು ಸಹಾಯ ಮಾಡುವಂತೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವಂತೆ ಮಾಡಿರಿ. ಪ್ರತಿಯೊಬ್ಬರನ್ನು ಪ್ರಾರ್ಥನಾ ವೀರರನ್ನಾಗಿ ಮಾಡಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ ನಮಗೂ ತಿಳಿಯಪಡಿಸಿರಿ. ನೀವು ಪ್ರಾರ್ಥಿಸಿರಿ, ದೇವರು ತಪ್ಪದೇ ಉತ್ತರ ಕೊಡುತ್ತಾರೆ. ಫೋನ್ ನಂಬರ್ ಹೇಳ್ತಾಲೇ ಇದ್ದೇವಲ್ಲವೇ? 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿಕೊಡಿರಿ. ಅವೆಲ್ಲವುಗಳನ್ನು ಪರಿಶೀಲಿಸುತ್ತಿದ್ದೇವೆ. ನಿಮ್ಮಲ್ಲಿ ಕೆಲವರ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ ಎಂದು ತಿಳಿಸಿದ್ದೀರಿ. ನಿಮ್ಮ ಪ್ರೈಸ್ ರಿಪೋರ್ಟ್ಸ್ ಕೂಡ ತಿಳಿಸಿರಿ. ದೇವರನ್ನು ಸ್ತುತಿಸೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಈ ದಿನ ಶುಕ್ರವಾರವಲ್ಲವೋ? ನಿಮ್ಮ ಸಭೆಯಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಗಳಲ್ಲಿ ಪಾಲ್ಗೊಳ್ಳಿರಿ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ. ಮುಂಬೈನ ಸುತ್ತಮುತ್ತಲಿರುವಂಥವರಿಗೆ ಒಂದು ಶುಭವಾರ್ತೆ.
ಕರ್ತನ ಚಿತ್ತವಿರುವುದಾದರೆ ಮೇ 1ನೇ ತಾರೀಕು ಒಂದು ವಿಶೇಷವಾದ ಗೆಟ್ ಟುಗ್ಯಾದರ್ ಮೀಟಿಂಗನ್ನು ನಿಮಗೋಸ್ಕರ ಏರ್ಪಡಿಸುತ್ತಿದ್ದೇವೆ. ಕೇವಲ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ನಡೆಯಲಿರುವ ಈ ಒಂದು ದಿನ ಮೀಟಿಂಗ್ನಲ್ಲಿ ಖಚಿತವಾಗಿಯೂ ನೀವು ಪಾಲ್ಗೊಳ್ತೀರೆಂದು, ಮುಖಾಮುಖಿಯಾಗಿ ನಿಮ್ಮನ್ನು ನೋಡುವುದಕ್ಕಾಗಿ, ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ, ದೇವರು ಕೊಟ್ಟಿರುವ ಸಂದೇಶ ನಿಮಗೆ ಸಾರುವುದಕ್ಕಾಗಿ ಚೆನ್ನೈನಿಂದ ನಾವು ಮುಂಬೈಗೆ ಬರ್ತಿದ್ದೇವೆ. ಬನ್ನಿರಿ, ಈ ಗೆಟ್ ಟುಗ್ಯಾದರ್ ಮೀಟಿಂಗ್ನಲ್ಲಿ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಇದರ ವಿಳಾಸ ಗಮನಿಸಿರಿ. ಮಾರ್ನಿಂಗ್ ಸ್ಟಾರ್ ಇಂಗ್ಲಿಷ್ ಸ್ಕೂಲ್, ಸಯಾನ್, ಧಾರಾವಿ, ಮುಂಬೈ. ಇನ್ನೂ ಹೆಚ್ಚಿನ ವಿವರ ತಿಳ್ಕೊಳ್ಳಬೇಕಾದ್ರೆ 8939393939 ಎಂಬ ನಂಬರ್ಗೆ ಕರೆ ಮಾಡಿರಿ, ಇಲ್ಲವೇ ವಾಟ್ಸಪ್ ಮೆಸೇಜ್ ಕಳಿಸಿರಿ. ಲಿಂಕ್ ನಿಮಗೆ ಕಳಿಸಲಾಗುವುದು. ಬನ್ನಿರಿ, ನಿಮ್ಮ ಸ್ನೇಹಿತರೊಂದಿಗೆ, ಬಂಧುಗಳೊಂದಿಗೆ ಕೂಡಿ ಬನ್ನಿರಿ. ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಕರ್ತನ ಸನ್ನಿಧಿಯಲ್ಲಿ ನಮ್ಮ ವೈಯಕ್ತಿಕ ಭಾರಗಳಿಗೋಸ್ಕರ ಅನೇಕರಿಗಾಗಿ ವಿಜ್ಞಾಪನೆ ಮಾಡೋಣ. ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ತಪ್ಪದೆ ಬರ್ತಿರಲ್ಲವೋ?